ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದಲ್ಲಿ ಯಲ್ಲಮ್ಮದೇವಿ ದೇವಾಲಯದ ಬಳಿ ಇರುವ ತಬಲಾ ವಾದಕ ನಾಗರಾಜ್ ಅವರ ಗೃಹದಲ್ಲಿ ಸುಬ್ಬಣ್ಣ ಅವರ ಸ್ಮರಣಾರ್ಥವಾಗಿ ದೇವನಹಳ್ಳಿ ತಾಲೂಕು ಕನ್ನಡ ಕಲಾವಿದರ ಸಂಘದ ವತಿಯಿಂದ 132ನೇ ಮಾಸದ ಕನ್ನಡ ದೀಪ ಕಾರ್ಯಕ್ರಮವನ್ನು ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕು ಬಿಜೆಪಿ ಅಧ್ಯಕ್ಷ ಅಂಬರೀಶ್ ಗೌಡ ಅವರು ಮಾತನಾಡಿ, ಕನ್ನಡದ ಕೆಲಸ ಮಾಡಲು ಅಂಜಿಕೆ ಬೇಡ, ನಮ್ಮ ತಾಯಿಯ ಸೇವೆ ಮಾಡಿದಂತೆ ಕನ್ನಡ ಮತ್ತು ರಾಜ್ಯದ ಸೇವೆ ಮಾಡಬೇಕು. ಅರಿಶಿನವು ಕೆಂಪು ಇರುವ ಶಾಲನ್ನು ಹಾಕಿದರೆ ಕನ್ನಡದ ಸಿಪಾಯಿಗಳಾಗಿ ಕೆಲಸ ಮಾಡುತ್ತೇವೆ. ಅದರಲ್ಲಿ ಅಷ್ಟು ಗತ್ತು ಇದೆ. ಪಕ್ಕದ ರಾಜ್ಯದವರು ಸಹೋದರರಂತೆ ಇರಬಹುದು, ಅದನ್ನು ಬಿಟ್ಟು ಕನ್ನಡಿಗರ ಮೇಲೆ ಸವಾರಿ ಮಾಡಲು ಬಂದರೆ ಕನ್ನಡ ಪರ ಸಂಘಟನೆಯ ಕಟ್ಟಾಳುಗಳು ಸುಮ್ಮನಿರಲ್ಲ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕನ್ನಡ ಕಲಾವಿದರುಗಳಿಂದ ಕೃಷ್ಣ ಸಂಧಾನ ನಾಟಕದ ತುಣುಕುಗಳನ್ನು ಹಾಡಿದರು ಹಾಗೂ ಭರತನಾಟ್ಯ ಪ್ರದರ್ಶನ ಮಾಡಿದರು. ಅಕ್ಷತಾ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ದೇವರಾಜ್, ಕನ್ನಡ ಕಲಾವಿದರ ಸಂಘದ ಅಧ್ಯಕ್ಷ ಮೋಹನ್ ಬಾಬು, ಶ್ರೀಕೃಷ್ಣ ಯತೀಂದ್ರ ಸತ್ಸಂಗ ಸೇವಾ ಟ್ರಸ್ಟ್ ಅಧ್ಯಕ್ಷ ರಾಮಚಂದ್ರಪ್ಪ, ಇನ್ನೂ ಹಲವು ಗಣ್ಯರು ಇದ್ದರು. ಒಂದು ಚೂರು ನಮಗೋಸ್ಕರ ಮಾಡ್ಕೋಬೇಕು ಅನ್ನೋದು ಇವತ್ತುವರೆಗೂ ಯಾರಿಗೂ ಬಂದಿಲ್ಲಲ್ಲ. ಇದು ಬಹಳ ಒಳ್ಳೆ ಬೆಳವಣಿಗೆ, ಆರೋಗ್ಯಕರವಾದಂಥ ಬೆಳವಣಿಗೆ. ಏನಂದ್ರೆ ಇದರಲ್ಲಿ ಯಾರ್ದು ಸ್ವಾರ್ಥ ಇಲ್ಲದೆ ಕನ್ನಡ, ಈ ನಾಡು, ನಾವು ಹುಟ್ಟಿರೋ ನಾಡು, ಕನ್ನಡಕ್ಕಾಗಿ ಭಾಳ ನಮ್ಮ ಬಾಬಣ್ಣವ್ರಿಗೂ ಗೊತ್ತು. ಈ ಭಾಳ ಹೋರಾಟ ಮಾಡಿದ್ದೀವಿ ನಾವೆಲ್ಲ. ನಾನು ಹಿಂದೆ ತಾಲೂಕು ಅಧ್ಯಕ್ಷನಾಗಿದ್ದೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ. ಭಾಳ ವಿಶೇಷವಾಗಿ ತಾಲೂಕೆಲ್ಲ ಸಂಘಟನೆ ಮಾಡಿ ಜಿಲ್ಲಾಧ್ಯಕ್ಷ ಆಗಿದ್ದೆ. ಹಾಗಾಗಿ ರಾಜ್ಯ ಉಪಾಧ್ಯಕ್ಷ ಆಗಿದ್ದೆ. ಹಾಗಾಗಿ ನಾವು ಕನ್ನಡದ ಕೆಲಸ ಮಾಡೋದಕ್ಕೆ ನಮ್ಗೇನು ಅಂಜಿಕೆ ಬೇಡ. ಯಾಕಂದರೆ ನಮ್ಮ ತಾಯಿಯ ಕೆಲಸ ಮಾಡೋದಕ್ಕೆ ನಮ್ಗೆ ಹೇಗೆ ಅಂಜಿಕೆ ಇರೋದಿಲ್ಲ, ಹಾಗೆ ಕನ್ನಡದ ಕೆಲಸ ಮಾಡೋದಕ್ಕೆ ಅಂಜಿಕೆ ಇಲ್ಲ. ಇವತ್ತು ನೀವೆಲ್ಲ ಇಷ್ಟು ಶ್ರದ್ಧಾಭಕ್ತಿಯಿಂದ ಕನ್ನಡದ ಕೆಲಸ ಮಾಡೋದು ಇದು ಭಾಳ ವಿಶೇಷ. ಹಂಗಾಗಿ ಈ ಕನ್ನಡದ ಕೆಲಸಕ್ಕೆ ನಾನು ಕೂಡ, ನೀವು ಯಾವಾಗಲೇ ಕರೆದ್ರೂ ಕೂಡ ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡು ಈ ಕನ್ನಡದ ಕೆಲಸ ಇವತ್ತು ನಾವೇನು ಈ ಅರಿಶಿನ ಮತ್ತು ಕುಂಕುಮ, ಆ ತಾಯಿ ಕನ್ನಡಾಂಬೆ ಜಗದಾಂಬೆ ಇವತ್ತು ಏನು ಈ ಒಂದು ಕನ್ನಡದ ಬಾವುಟನ ಮಾಡಿಕೊಟ್ಟಂತ ನೆನೀತಾ ಇವತ್ತು ಈ ಒಂದು ಶಾಲುನ ನಾವು ಹಾಕೊಳ್ಳೋದಕ್ಕೆ ನಮಗೆ ಯಾವಲ್ಲೋ ಕರ್ಕೊಂಡೋಗಿ ದೊಡ್ಡ ಸನ್ಮಾನ ಮಾಡಿದ್ರೆ ನಮಗೆ ಸಂತೋಷ ಆಗಲ್ಲ. ಈ ಕನ್ನಡ ಶಾಲು ಹಾಕೊಂಡಾಗ ನಮಗೆ ಬಹಳ ಸಂತೋಷ ಆಗ್ತೈತೆ. ತಾಯಿ ಮಡಿಲಲ್ಲಿ ಮಗು ಮಲ್ಕೊಂಡ್ರೆ ಎಷ್ಟು ಸಂತೋಷವಾಗಿರ್ತೈತೋ, ಹಾಗಾಗಿ ಈ ಕನ್ನಡ ಶಾಲುನ ಹಾಕ್ಕೊಂಡ್ರೆ ಅಷ್ಟು ಸಂತೋಷ ಇರ್ತೈತೆ. ಹಾಗಾಗಿ ಇವತ್ತು ಒಂಚೂರು ತಡ ಆಯಿತು, ಎಲ್ಲರೂ ಸ್ನೇಹಿತರೆಲ್ಲ 100 ಸಾವಿರಾರು ಆಗಲಿ ಅಂತ ಹೇಳಿ ನಾನು ಕೂಡ ಅಭಿಪ್ರಾಯ ಬಿಟ್ಟು ವೇದಿಕೆ ಮೇಲೆ ಎಲ್ಲ ಆತ್ಮೀಯರು ಆಗಮಿಸಿದ್ದಾರೆ, ಸಂಚಾಲಕರು ಆಗಮಿಸಿದ್ದಾರೆ. ಎಲ್ಲರಿಗೂ ಶ್ರೀಕೃಷ್ಣ ಸತ್ಸಂಗದ ಸಂಚಾಲಕರಾದಂತಹ ವೆಂಕಟೇಶಣ್ಣನವರು ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಾ ಬಂದಿರತಕ್ಕಂಥ ಎಲ್ಲರಿಗೂ